ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅದೇ ಮಕ್ಕಳ ಮಾತು. ಎಡುವುದಾಗ ತಂದೆ ತಾಯಿ ಅನ್ನೋದನ್ನು ನೋಡದೆ ಮಾತಿಂದ ಒದ್ದಾಗ ಮನಸ್ಸಿಗೆ ನೋವಾಗೋದು ನಿಜ. ಆದ್ರೆ ಎಷ್ಟೇ ಆದ್ರೂ ಅವರು ನಮ್ಮ ಮಕ್ಕಳಲ್ವಾ? ಅದೇ ಅನುಬಂಧ ಎಲ್ಲವನ್ನೂ ಮರೆಸ್ಬಿಡುತ್ತೆ. ನನ್ನ ದೃಷ್ಟಿನಲ್ಲಿ ಅಳಿಯ ಸೊಸೆ ಕೂಡ ನನ್ನ ಮಕ್ಕಳಿದ್ದ ಹಾಗೇನೆ. ಹಾಗಾಗಿ ನಿಮ್ಮೇಲೆ ನನಗೆ ಯಾವ ಕೋಪನೂ ಇಲ್ಲ, ಯಾವ ದ್ವೇಷನೂ ಇಲ್ಲ. ಕಾತಿ, ತೇಜು, ನಾನು ನಿಮ್ಮಿಬ್ಬರನ್ನು ಪ್ರೀತಮ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ನಾನು ಯಾವತ್ತೂ ನಿಮಗೆ ಭೇದ ಭಾವ ಮಾಡಿಲ್ಲ. ಅವನಿಗಿಂತ ಹೆಚ್ಚಾಗಿ ನಿಮಗೆ ಪ್ರೀತಿ ಕೊಟ್ಟಿದ್ದೀನಿ. ಇದನ್ನ ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಿ ಹೇಳ್ತೀನಿ. ಅವನು ತಪ್ಪು ಮಾಡಿದಾಗ ಹೊಡೆದಿದ್ದೀನಿ, ನಿಮಗೆ ಬೈದಿದ್ದೀನಿ ಅಷ್ಟೇ. ಅವನು ಗೆದ್ದಾಗ ಕೇವಲ ಗುಡ್ ಅಂದಿದ್ದೀನಿ, ಬೆನ್ ತಟ್ಟಿದ್ದೀನಿ. ಆದ್ರೆ ನೀವ್ ಗೆದ್ದಾಗ ನಾನೇ ಗೆದ್ದಷ್ಟು ಸಂಭ್ರಮ ಪಟ್ಟಿದ್ದೀನಿ. ಯಾಕೆ ಅಂದ್ರೆ ನಿಮ್ಮ ಜೀವನದಲ್ಲಿ ಅಪ್ಪ ಅಮ್ಮನ ಸ್ಥಾನನ ನಾನು ತುಂಬಿದ್ದೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ನ ಅಣ್ಣ ಅತ್ತಿಗೆ ಇಲ್ಲದೆ ಇರೋವರೆಗೂ ನಿಮ್ಮನ್ನ ಕಾಡಬಾರ್ದು ಅನ್ನೋದು ಒಂದೇ ನನ್ನ ಕಾಳಜಿಯಾಗಿತ್ತು. ಈ ಹಾದಿಲಿ ನನ್ನಿಂದೇನಾದ್ರೂ ತಪ್ಪಾಗಿದ್ರೆ, ನಿಮ್ಮ ಮನ್ಸಿಗೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ನೀವೆಲ್ಲ ಒಂದಾದ ಮೇಲೆ ನಾನೊಂದು ಮುಚ್ಚಿಟ್ಟ ಸತ್ಯ ನಿಮ್ಗೆಲ್ಲ ಹೇಳಬೇಕು. ಅದು ನನ್ನ ಧರ್ಮ ಕೂಡ. ಕಾವೇರಿ, ಇಲ್ಬಾ. ಆಸ್ತಿ ಅಧಿಕಾರದ ಆಸೆಗೆ ನಿಮ್ಮಲ್ಲಿ ಕಿತ್ತಾಟ ನಡೀತಾ ಇತ್ತು. ನಿಮ್ಮಲ್ಲಿ ನನಗೆ ಜವಾಬ್ದಾರಿ ಕಾಣಿಸ್ಲಿಲ್ಲ. ಕೇವಲ ನಿಮ್ಮ ಸ್ವಾರ್ಥ ಮಾತ್ರ ಕಾಣಿಸ್ತಿತ್ತು. ಸ್ವಾರ್ಥ ಇರೋ ಕಡೆ ಜಯ ಇರೋಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನನ್ನು ನಂಬಿಕೊಂಡು ಸಾವಿರಾರು ಕುಟುಂಬಗಳು ಬದುಕ್ತಾ ಇದ್ದಾರೆ. ಅವರು ಬೀದಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಯಾರನ್ನು ಸಿಇಒ ಆಗಿ ನಾನು ಆಯ್ಕೆ ಮಾಡಲಿಲ್ಲ. ಅದೇ ಸತ್ಯ. ನಾನು ಹೆಚ್ಚು ದಿನ ಬದುಕಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಒಬ್ಬ ಸಮರ್ಥ ವ್ಯಕ್ತಿನ ಸಿಇಒ ಮಾಡಬೇಕು ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಆ ಸಮಯದಲ್ಲಿ ಕಂಪನಿ ಮ್ಯಾನೇಜರ್ ಆಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದ ಕಾವೇರಿ ಸರಿಯಾದ ಆಯ್ಕೆ ಅಂತ ನನಗನ್ನಿಸ್ತು. ಹೀಗೆ ಕಂಪನಿಲಿ ವರ್ಕ್ ಮಾಡ್ತಾ ಇರೋ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳಬಾರ್ದು ಅಂತ ನಾನು ಕಾವೇರಿನ ಸಿಇಒ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅವಳು ನನ್ನ ಗೆಳೆಯ ರಾಜೇಶನ್ ಮಗಳು ಅನ್ನೋದಕ್ಕಿಂತ ಅವಳ ಅಪ್ಪನ ಹಾಗೆ ಪ್ರಾಮಾಣಿಕಳು ಅಂತ ನನಗೆ ಗೊತ್ತಿತ್ತು. ಒಬ್ಬ ನಾರ್ಮಲ್ ಎಂಪ್ಲಾಯಿನ ಸಿಇಒ ಮಾಡಿದ್ರೆ ಕಾನೂನು ಗೊತ್ತಿರೋ ಪ್ರಬಲ ಮತ್ತೆ ನೀನು ಸುಮ್ಮನೆ ಇರಲ್ಲ ಅಂತ ನನಗೆ ಗೊತ್ತಿತ್ತು. ಅದೇ ಸಮಯದಲ್ಲಿ ಕಾವೇರಿ ಮದುವೆನೂ ಮುರಿದು ಹೋಗಿತ್ತು. ನಾನು ಎಲ್ಲ ವಿಚಾರನೂ ಅವಳಿಗೆ ಹೇಳಿ